ದಾವಣಗೆರೆ ಜಿಲ್ಲೆಗೆ ಸುಸ್ವಾಗತ. ಇಲ್ಲಿ ರಿವಾರ್ಡ್ ಕಾರ್ಯಕ್ರಮವು ಪರಿವರ್ತನಾಶೀಲ ಪರಿಣಾಮ ಬೀರಿದೆ. ವಿಶ್ವಬ್ಯಾಂಕ್ನಿಂದ ಬೆಂಬಲಿತವಾದ ಈ ಉಪಕ್ರಮವು ಸಮಗ್ರ ಜಲಾನಯನ ನಿರ್ವಹಣೆಯ ಮೂಲಕ ಕೃಷಿ ಉತ್ಪಾದಕತೆ ಮತ್ತು ಸುಸ್ಥಿರತೆಯನ್ನು ಹೆಚ್ಚಿಸಲು ಸಮರ್ಪಿಸಲಾಗಿದೆ. ಜಲಾನಯನ ಸಮಿತಿ ಸದಸ್ಯರು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ವ್ಯಾಪಕ ತರಬೇತಿಯನ್ನು ಪಡೆದಿದ್ದಾರೆ. ಈ ತರಬೇತಿಯು ಜಲಾನಯನ ನಿರ್ವಹಣೆಯ ವಿವಿಧ ಅಂಶಗಳನ್ನು ಒಳಗೊಂಡಿದೆ. ಪರಿಣಾಮಕಾರಿ ಯೋಜನೆಯ ಅನುಷ್ಠಾನಕ್ಕೆ ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳೊಂದಿಗೆ ಸದಸ್ಯರನ್ನು ಸಜ್ಜುಗೊಳಿಸಿದೆ. ತರಬೇತಿಯು ಸುಧಾರಿತ ನಿರ್ವಹಣಾ ಅಭ್ಯಾಸಗಳಿಗೆ ಮತ್ತು ಜಲಾನಯನ ಯೋಜನೆಗಳಲ್ಲಿ ಯಶಸ್ವಿ ಫಲಿತಾಂಶಗಳಿಗೆ ಕಾರಣವಾಗಿದೆ. ಸರ್ಕಾರದ ವತಿಯಿಂದ ರಿವಾರ್ಡ್ ಯೋಜನೆ ಮಂಜೂರಾಗಿದ್ದು, ಈ ಬಗ್ಗೆ ಕಾರ್ಯಕಾರಿ ಸಮಿತಿಯನ್ನು ರಚಿಸಿರುತ್ತಾರೆ. ಸುಮಾರು 14 ಜನ ಕಾರ್ಯಕಾರಿ ಸಮಿತಿಯಲ್ಲಿದ್ದು, ಅದರಲ್ಲಿ ನಾನು ಒಬ್ಬ ಸಹ. ಈ ಯೋಜನೆ ಬಗ್ಗೆ ಏನೇನು ಅನುಕೂಲತೆ ಇದೆ, ಯಾವ ಥರ ನೀರು ಇದೆ ಮತ್ತು ರೀಸ್ಟೋರೇಜ್ ಮಾಡುವುದು ಎಂಬುದರ ಬಗ್ಗೆ ಈ ಪ್ಲಾನಿಂಗ್ ಆಫೀಸರ್ ತಿಳಿಸಿರ್ತಾರೆ. ಈ ಯೋಜನೆ ಪ್ರಚುರಪಡಿಸಲು 10 ಗ್ರಾಮ ಸಭೆ 10, ಬೀದಿ ನಾಟಕ 10, ಗೋಡೆ ಬರಹ 10, ಈ ಜಾಥಾ ಮೂಲಕ ಜನರನ್ನ ಜಾಗೃತಿಯನ್ನು ಸಹ ಮೂಡಿಸಿರುತ್ತಾರೆ. ಸುಮಾರು 36 ಸೋಲಾರ್ ದೀಪ, ಸಮುದಾಯ ಭವನಕ್ಕೆ 38 ಬೆಂಚು, ಉಚಿತ ಪಶು ಚಿಕಿತ್ಸೆ, ಸ್ವಸಹಾಯ ಗುಂಪುಗಳಿಗೆ ತರಬೇತಿ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಫೈನಾನ್ಸ್ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋ ಬಗ್ಗೆ ತರಬೇತಿ ಕೊಟ್ಟಿದ್ದಾರೆ. ರೈತ ಗುಂಪುಗಳ ರಚನೆ ಮಾಡಿ ಈ ಯೋಜನೆ ಅನುಕೂಲ ಆಗುತ್ತೆ ಎಂಬುವ ವಿಷಯವನ್ನು ಸಹ ತಿಳಿಸಿರುತ್ತಾರೆ. ಈ ಯೋಜನೆ ಬಗ್ಗೆ ಏನು ಅನುಕೂಲ ಆಗುತ್ತೆ ಅಂತೇಳಿ ಪ್ರವೇಶ ದ್ವಾರ ಚಟುವಟಿಕೆ ಬಗ್ಗೆ ತಿಳಿಸಿರುತ್ತಾರೆ. ಗೋಡೆ ಬರಹಗಳು ಜಲಾನಯನ ನಿರ್ವಹಣೆಯ ಬಗ್ಗೆ ನಿವಾಸಿಗಳಿಗೆ ಶಿಕ್ಷಣ ನೀಡಲು ಬಳಸಲಾಗಿದೆ. ಸಮುದಾಯದ ಸುಸ್ಥಿರ ಅಭ್ಯಾಸಗಳ ತಿಳುವಳಿಕೆಯನ್ನು ಹೆಚ್ಚಿಸಿದೆ. ದಾವಣಗೆರೆಯಲ್ಲಿ ರಿವಾರ್ಡ್ ಕಾರ್ಯಕ್ರಮವು ಸ್ಥಳೀಯ ಅಗತ್ಯಗಳನ್ನು ಪರಿಹರಿಸಲು ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಹೆಚ್ಚಿಸಲು ಹಲವಾರು ಪ್ರವೇಶ ದ್ವಾರ ಚಟುವಟಿಕೆಗಳನ್ನು ಪರಿಚಯಿಸಿದೆ. ಮಳೆನೀರನ್ನು ಸೆರೆಹಿಡಿದು ಸಂಗ್ರಹಿಸಲು ನೀರು ಕೊಯ್ಲು ರಚನೆಗಳನ್ನು ನಿರ್ಮಿಸಲಾಗಿದೆ. ಇದು ಸ್ಥಿರ ಮತ್ತು ವಿಶ್ವಾಸಾರ್ಹ ನೀರಿನ ಪೂರೈಕೆಯನ್ನು ಖಾತ್ರಿಪಡಿಸುತ್ತದೆ. ಈ ವ್ಯವಸ್ಥೆಗಳು ನೀರಿನ ಕೊರತೆಯನ್ನು ತಗ್ಗಿಸಲು, ಕೃಷಿಗೆ ಬೆಂಬಲ ನೀಡಲು ಮತ್ತು ಸಮುದಾಯದ ನೀರಿನ ಲಭ್ಯತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತಿದೆ. ಹಸುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಮತ್ತು ಇತರ ಜಾನುವಾರು ಹಾಗೂ ವನ್ಯಜೀವಿಗಳಿಗೆ ಕುಡಿಯುವ ನೀರಿನ ಮೂಲವನ್ನು ಒದಗಿಸಿದೆ. ನಿವಾಸಿಗಳು ಒಟ್ಟುಗೂಡಲು ಮತ್ತು ಸಂವಹನ ನಡೆಸಲು ಸಮುದಾಯ ಬೆಂಚುಗಳನ್ನು ಸ್ಥಾಪಿಸಲಾಗಿದೆ. ಇದರಿಂದ ಸಾಮಾಜಿಕ ಬಾಂಧವ್ಯ ಹೆಚ್ಚಾಗಿದೆ. ಪ್ರಾಣಿಗಳ ಆರೋಗ್ಯ ಶಿಬಿರಗಳು ಜಾನುವಾರುಗಳಿಗೆ ಅಗತ್ಯ ಪಶುವೈದ್ಯಕೀಯ ಸೇವೆಗಳನ್ನು ಒದಗಿಸಿ ರೋಗ ಮತ್ತು ಅಪೌಷ್ಟಿಕತೆಯನ್ನು ತಡೆದು ಅವುಗಳ ಆರೋಗ್ಯವನ್ನು ಸುಧಾರಿಸಿದೆ. ನಮ್ಮ ಹೆಸರು KP ಅಜ್ಜಪ್ಪ ಅಂತ, ಮೇಲ್ಗುಣೆ ಗ್ರಾಮದ ರೈತರು. ಇಲ್ಲಿಗೆ ರಿವಾರ್ಡ್ ಯೋಜನೆಯ NGOಗಳು ಬಂದು ಈ ರೀತಿ ಇದೆ. ಆಸ್ಪತ್ರೆ ಪಶು ಚಿಕಿತ್ಸಾ ಕೇಂದ್ರದಿಂದ ಉಚಿತ ತಪಾಸಣೆ ಇದೆ, ಬಂದು ನೀವು ಎಲ್ಲ ಗ್ರಾಮದಲ್ಲಿ ಬಂದು ಎಲ್ಲರೂ ಬಂದು ಚಿಕಿತ್ಸೆಯನ್ನ ಮಾಡಿಸ್ತೀರಿ ಹಸುಗಳಿಗೆ ಅಂತ ಹೇಳಿದ್ರು. ಅದಕ್ಕೆ ನಾವು ದನ್ನ ಆಸ್ಪತ್ರೆ ಹತ್ರ ಹೊಡ್ಕೊಂಡೋಗಿ ಅವುಗಳಿಗೆ ಏನು ಬೇಕು, ಯಾವ ಕಾಯಿಲೆ ಇದೆ, ಯಾವ ಔಷಧಿಯನ್ನು ಕೊಡಬೇಕು ಅಂತ ಅವರು ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದರಂತೆ ಈಗ ಆಡ್ಸಕ್ ಹೋದಾಗ ಬಹಳ ತೇಗು ಬರೋದು, ಅವುಗಳಿಗೂ ಔಷಧಿಯನ್ನು ಕೊಟ್ಟರು. ನೆರಳಿ ಬಂದ್ಬಿಡವು, ಅದಕ್ಕೋಸ್ಕರ ಅವರು ಔಷಧಿಯನ್ನು ಕೊಟ್ಟರು. ಹಾಗಾಗಿ ಮತ್ತೆ ಈಗ ಮೇವು ಸ್ವಲ್ಪ ಕಡಿಮೆ ತಿನ್ನವು, ಅಂಥದ್ದು ಮೇವುಗಳನ್ನ ಜಾಸ್ತಿ ತಿನ್ನೋದಕ್ಕೆ ಔಷಧಿ, ಇಂಜೆಕ್ಷನ್ನು ಎಲ್ಲ ಕೊಟ್ಟಿರ್ತಾರೆ. ಈಗ ಸ್ವಲ್ಪ ಉತ್ತಮವಾಗಿ ಹಾಲು ಬರ್ತಾ ಇದೆ, ಉತ್ಪನ್ನವಾಗ್ತಾ ಇದೆ. ಮತ್ತೆ ನಮಗೆ ಒಳ್ಳೆಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಈಗ ವಿವಿಧ ಸ್ಥಳಗಳಲ್ಲಿ ಸೌರ ದೀಪಗಳನ್ನು ಅಳವಡಿಸಲಾಗಿದೆ. ಕತ್ತಲೆಯ ನಂತರ ಸುರಕ್ಷತೆಯನ್ನು ಕಾಪಾಡುತ್ತದೆ. ಈ ಅನುಸ್ಥಾಪನೆಯು ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮೂಲಕ ಪರಿಸರವನ್ನು ಸಂರಕ್ಷಿಸಲು ಸಹಾಯ ಮಾಡಿದೆ. ಸ್ವಸಹಾಯ ಗುಂಪುಗಳು ಹಾಜರಾತಿ, ಸಭೆ ನಡೆಸುವ ಪ್ರಕ್ರಿಯೆ ಮತ್ತು ಹಣದ ಸುಸೂಕ್ತ ಬಳಕೆ ಬಗ್ಗೆ ತರಬೇತಿಯನ್ನು ಪಡೆದಿವೆ. ಈ ತರಬೇತಿ ಗುಂಪುಗಳಿಗೆ ಆದಾಯ ಉತ್ಪಾದನೆ ಚಟುವಟಿಕೆಗಳನ್ನು ಕೈಗೊಳ್ಳಲು, ಸಂಪನ್ಮೂಲಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ನೆರವು ನೀಡುತ್ತದೆ.
ಈ ಉಪಕ್ರಮಗಳ ಮೂಲಕ ರಿವಾರ್ಡ್ ಕಾರ್ಯಕ್ರಮವು ದಾವಣಗೆರೆಯಲ್ಲಿ ಶಾಶ್ವತವಾದ ಪರಿಣಾಮವನ್ನು ಸೃಷ್ಟಿಸಿದೆ. ಸಮುದಾಯದ ತೊಡಗಿಸಿಕೊಳ್ಳುವಿಕೆಯೊಂದಿಗೆ ವಿಜ್ಞಾನ ಆಧಾರಿತ ವಿಧಾನಗಳನ್ನು ಸಂಯೋಜಿಸುವ ಮೂಲಕ ಕೃಷಿಗೆ ಹೆಚ್ಚು ಚೇತರಿಸಿಕೊಳ್ಳುವ ಮತ್ತು ಸಮೃದ್ಧ ಭವಿಷ್ಯವನ್ನು ಬೆಳೆಸುತ್ತಿದೆ.